ಈಗ ಮಿಲಾರೇಪಾರವರು ಅನುಭವಿಸಿದ ಕಷ್ಟಗಳು ಮತ್ತು ನೋವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಪುನಃ ರೇಚುಂಪ ಈ ರೀತಿಯಾಗಿ ಕೇಳಿದನು. ಪರಮಗುರು ದೇವನೇ, ನಿಮ್ಮ ತಂದೆಯವರ ಮರಣದ ನಂತರ ನಿಮಗೆ ಉಂಟಾದ ಕಷ್ಟಗಳನ್ನು, ನೋವುಗಳನ್ನು ವಿವರವಾಗಿ ಕೃಪೆ ಮಾಡಿ ತಿಳಿಸಿ ಎಂದು ಪ್ರಾರ್ಥಿಸಿದಾಗ ಮಿಲಾರೇಪಾರವರು ಹೇಳಲು ಪ್ರಾರಂಭಿಸಿದರು. ನನಗೆ 7 ವರ್ಷ ವಯಸ್ಸಿದ್ದಾಗ ನಮ್ಮ ತಂದೆಯವರಿಗೆ ತುಂಬ ದೊಡ್ಡ ಕಾಯಿಲೆ ಬಂದಿತು. ವೈದ್ಯರು, ಲಾಮಾರವರು ಆ ರೋಗವನ್ನು ಗುಣಪಡಿಸಲು ಎಷ್ಟೆಷ್ಟೋ ಪ್ರಯತ್ನಗಳನ್ನು ಮಾಡಿ ವಿಫಲರಾಗಿ ಇನ್ನೇನೇ ಪ್ರಯತ್ನ ಮಾಡಿದರೂ ಲಾಭವಿಲ್ಲವೆಂದು ಅಂತಿಮ ಸಮಯ ಆಸನ್ನವಾಗಿದೆ ಎಂದು ತಿಳಿಸಿಬಿಟ್ಟರು. ಬಂಧುಗಳೆಲ್ಲರಿಗೂ ನಮ್ಮ ತಂದೆಯವರು ಮರಣಿಸುತ್ತಾರೆ ಎಂಬುದು ಅರ್ಥವಾಯಿತು. ನಮ್ಮ ತಂದೆಯವರಿಗೂ ಸಹ ಬದುಕುವ ಆಸೆ ಹೋಗಿ ಸಾವಿಗೆ ಸಿದ್ಧವಾಗಿ ಇದ್ದರು. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ಅಲ್ಲಿಯ ರಾಜವಂಶಸ್ಥರು ಎಲ್ಲರೂ ಅಲ್ಲಿಗೆ ಬಂದು ಸೇರಿದರು. ಎಲ್ಲರ ಎದುರಿಗೆ ನಮ್ಮ ತಂದೆಯವರು ತಮ್ಮ ಮರಣದ ನಂತರ ನನ್ನ ತಾಯಿಯವರನ್ನು, ನನ್ನನ್ನು ಮತ್ತು ನನ್ನ ತಂಗಿಯನ್ನು ಹಾಗೂ ನಮ್ಮ ಎಲ್ಲ ಆಸ್ತಿಪಾಸ್ತಿಗಳನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನವರಿಗೆ ನೀಡುತ್ತಾ ಅದನ್ನು ಒಂದು ದಸ್ತಾವೇಜಿನಲ್ಲಿ ಬರೆದು ತಯಾರಿಸಿ ಎಲ್ಲರ ಸಮಕ್ಷಮದಲ್ಲಿ ಅದನ್ನು ಓದಿ ಸಹಿ ಹಾಕಿ ಅದನ್ನು ಮುಚ್ಚಿ ಅಂಟಿಸಿ ಅಲ್ಲಿದ್ದ ಎಲ್ಲರ ಮುಂದೆ ಮೊಹರನ್ನು ಹಾಕಿದರು. ನಂತರ ನಮ್ಮ ತಂದೆಯವರು ಈ ರೀತಿಯಾಗಿ ಹೇಳಿದರು. ಈ ಕಾಯಿಲೆಯಿಂದ ಗುಣವಾಗಿ ಬದುಕುತ್ತೇನೆ ಎಂಬ ಆಸೆ ನನಗೆ ಇಲ್ಲ. ಇದು ನನ್ನ ಅಂತಿಮ ಸಮಯವೆಂದು ನನಗೆ ಅರ್ಥವಾಗಿದೆ. ಆದ್ದರಿಂದ ನನ್ನ ಕುಮಾರನು ಇನ್ನೂ ಕಿರಿಯವನಾಗಿರುವುದರಿಂದ ಆತನ ಸಂರಕ್ಷಣೆಯನ್ನು ನನ್ನ ಬಂಧುಗಳೆಲ್ಲರಿಗೂ, ಪ್ರತ್ಯೇಕವಾಗಿ ಆತನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನವರಿಗೆ ಒಪ್ಪಿಸುತ್ತಿದ್ದೇನೆ. ನನ್ನ ಎಲ್ಲ ಆಸ್ತಿಪಾಸ್ತಿಗಳನ್ನು, ಪಶುಗಳನ್ನು, ಕುರಿಗಳನ್ನು, ಬೆಟ್ಟಗಳ ಮೇಲೆ ಮೇಯುತ್ತಿರುವ ಕುದುರೆಗಳನ್ನು, ನನ್ನ ಹೊಲಗಳನ್ನು, ಇನ್ನೂ ಚಿಕ್ಕ ಚಿಕ್ಕ ಹೊಲಗಳೆಲ್ಲವನ್ನೂ, ನನ್ನ ಹಸುಗಳನ್ನು, ಇಲ್ಲಿರುವ ಮೇಕೆಗಳನ್ನು, ಕತ್ತೆಗಳನ್ನು, ಮನೆಯಲ್ಲಿರುವ ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ, ಸ್ಟೀಲು ವಸ್ತುಗಳನ್ನು, ಪಾತ್ರೆಗಳನ್ನು, ಪರಿಕರಗಳನ್ನು, ಆಭರಣಗಳನ್ನು, ನನ್ನ ವ್ಯಕ್ತಿಗತ ಆಭರಣಗಳನ್ನು, ಉಡುಪುಗಳನ್ನು, ಮಣಿಗಳನ್ನು, ಪಟ್ಟು ವಸ್ತ್ರಗಳನ್ನು, ಗೋದಾಮು, ಈ ರೀತಿಯಾಗಿ ನನ್ನ ಎಲ್ಲ ಸ್ಥಿರ ಚರಾಸ್ತಿಗಳನ್ನು ನಾನು ಬಿಟ್ಟು ಹೋಗುತ್ತಿದ್ದೇನೆ. ಅವುಗಳ ಕುರಿತು ನನಗೆ ಯಾರ ಮೇಲೂ ಅಸೂಯೆ ಇಲ್ಲ. ಇದರಲ್ಲಿ ಸ್ವಲ್ಪ ಹಣವನ್ನು ನನ್ನ ಮರಣ ನಂತರ ನಡೆಯಬೇಕಾದ ಕಾರ್ಯಗಳಿಗೆ ಖರ್ಚು ಮಾಡಲು ಬಳಸಿರಿ. ಇನ್ನು ಉಳಿದದ್ದನ್ನು ನನ್ನ ಕುಮಾರ ಯುಕ್ತ ವಯಸ್ಕನಾಗಿ ತಾನೇ ನಿರ್ವಹಿಸಿಕೊಳ್ಳುವಂತಾಗುವವರೆಗೂ ಇಲ್ಲಿರುವ ನಿಮಗೆಲ್ಲರಿಗೂ ಒಪ್ಪಿಸುತ್ತಿದ್ದೇನೆ. ಆದರೆ ಮುಖ್ಯವಾಗಿ ಈ ನನ್ನ ಕುಮಾರನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನವರಿಗೆ ಸಂರಕ್ಷಣೆಯ ಜವಾಬ್ದಾರಿಯನ್ನು ಒಪ್ಪಿಸುತ್ತಿದ್ದೇನೆ. ನನ್ನ ಕುಮಾರನಿಗೆ ಮತ್ತು ಜೇಸೆಗೆ ಚಿಕ್ಕ ಮಕ್ಕಳಿದ್ದಾಗಲೇ ವಿವಾಹ ನಿಶ್ಚಯವಾಗಿ ಹೋಗಿದೆ. ಆದ್ದರಿಂದ ನನ್ನ ಕುಮಾರನಿಗೆ ಯುಕ್ತ ವಯಸ್ಸು ಬಂದಾಗ ಅವರಿಗೆ ವಿವಾಹ ಮಾಡಿ ಅವರನ್ನು ದಂಪತಿಗಳನ್ನಾಗಿ ಮಾಡಿ ನನ್ನ ಸೊಸೆ ಜೇಸೆಯು ನನ್ನ ಮನೆಯೊಳಕ್ಕೆ ಹೆಜ್ಜೆಯನ್ನು ಇಟ್ಟ ನಂತರ ನನ್ನ ಸಂಪೂರ್ಣ ಆಸ್ತಿ ಪಾಸ್ತಿ ಜವಾಬ್ದಾರಿಗಳೆಲ್ಲವನ್ನೂ ನನ್ನ ಕುಮಾರನಿಗೆ ಒಪ್ಪಿಸಿರಿ. ಅವನನ್ನು ಅವನ ತಂದೆ ಮತ್ತು ತಾತಂದಿರ ಮಾರ್ಗದಲ್ಲಿ ನಡೆಯುವಂತೆ ಮಾಡಿ ಅಲ್ಲಿಯವರೆಗೂ ಅವರಿಗೆ ಯಾವುದೇ ರೀತಿಯ ಹಾನಿ ಉಂಟಾಗದಂತೆ ಕಾಪಾಡಿರಿ. ಆದರೆ ನೆನಪಿಟ್ಟುಕೊಳ್ಳಿ, ಸ್ವರ್ಗಲೋಕದಿಂದ ನಾನು ನಿಮ್ಮನ್ನು ಗಮನಿಸುತ್ತಾ ಇರುತ್ತೇನೆ ಎಂದು ಹೇಳಿದರು. ಇಷ್ಟೆಲ್ಲ ಹೇಳಿದ ನಂತರ ನಮ್ಮ ತಂದೆಯವರು ಮರಣಿಸಿದರು. ನಮ್ಮ ತಂದೆಯವರ ಅಂತಿಮ ಕಾರ್ಯಗಳನ್ನೆಲ್ಲ ಪೂರ್ತಿ ಮಾಡಿದ ನಂತರ ನಮ್ಮ ಬಂಧುಗಳೆಲ್ಲರೂ ಆಸ್ತಿ ವಿಷಯಗಳನ್ನು, ಒಳಿತು ಕೆಡಕುಗಳನ್ನು ನನ್ನ ತಾಯಿಯವರನ್ನೇ ನೋಡಿಕೊಳ್ಳಲು ತಿಳಿಸಿ ಅವರೆಲ್ಲರೂ ಒಬ್ಬೊಬ್ಬರು ಒಂದೊಂದರ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತೇವೆ ಎಂದು ಹೇಳಿದರು. ಆದರೆ ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ, ನೀವೇನಾದರೂ ಹೇಳಿ, ನಾವು ಅವರಿಗೆ ತುಂಬ ಹತ್ತಿರದ ರಕ್ತ ಸಂಬಂಧಿಗಳು. ಈ ವಿಧವೆಯನ್ನು ಮತ್ತು ಮಕ್ಕಳನ್ನು ಯಾವುದೇ ರೀತಿ ಕಷ್ಟ ಬರದಂತೆ ನಾವು ಸಂರಕ್ಷಿಸುತ್ತೇವೆ. ಆಸ್ತಿಗಳ ವಿಷಯದಲ್ಲಿಯೂ ನಾವೇ ಜವಾಬ್ದಾರಿಯನ್ನು ವಹಿಸುತ್ತೇವೆ
ಎಂದರು. ನಮ್ಮ ತಾಯಿ ಕಡೆಯ ಮಾವಯ್ಯನವರು ಜೇಸೆ ತಂದೆಯವರು ಏನನ್ನು ಹೇಳಿದರೂ ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಕೇಳಿಸಿಕೊಳ್ಳಲಿಲ್ಲ. ಅವರ ಮನಸ್ಸಿಗೆ ಬಂದಂತೆ ನಡೆದುಕೊಂಡರು. ನಮ್ಮ ತಂದೆಯ ವ್ಯಕ್ತಿಗತ ಆಸ್ತಿಗಳನ್ನು, ಆಭರಣಗಳನ್ನು ನಮ್ಮ ಚಿಕ್ಕಪ್ಪನವರು ಮತ್ತು ಸ್ತ್ರೀಯರ ಸಾಮಗ್ರಿಗಳನ್ನು ನಮ್ಮ ಚಿಕ್ಕಮ್ಮನವರು ತೆಗೆದುಕೊಂಡರು. ಅಷ್ಟೇ ಅಲ್ಲದೆ ಉಳಿದ ಎಲ್ಲ ಆಸ್ತಿಗಳನ್ನು ಅವರಿಬ್ಬರೇ ಸಮಾನವಾಗಿ ಹಂಚಿಕೊಂಡರು. ನಂತರ ನಾವೆಲ್ಲರೂ ಚಿಕ್ಕಪ್ಪನವರ ಬಳಿ ಒಂದಷ್ಟು ದಿನ ಮತ್ತು ಚಿಕ್ಕಮ್ಮನವರ ಬಳಿ ಒಂದಷ್ಟು ದಿನ ಇರುವ ರೀತಿಯಲ್ಲಿ ಏರ್ಪಾಟು ಮಾಡಲಾಯಿತು. ಈ ರೀತಿಯಾಗಿ ನಮ್ಮ ಎಲ್ಲ ಆಸ್ತಿಪಾಸ್ತಿಗಳ ಮೇಲೆ ಹಕ್ಕುಗಳೆಲ್ಲವನ್ನು ಕಳೆದುಕೊಂಡು ಬೇಸಿಗೆ ಕಾಲದಲ್ಲಿ ಚಿಕ್ಕಪ್ಪನವರ ಹೊಲದಲ್ಲಿ ಮತ್ತು ಶರದ್ ಋತುವಿನಲ್ಲಿ ಚಿಕ್ಕಮ್ಮನ ಹುಣ್ಣೆ ನೇಯ್ಗೆ ಮಾಡುವ ಸ್ಥಳದಲ್ಲಿ ಕೂಲಿಗಳಾಗಿ ಕೆಲಸ ಮಾಡುವಂತಾಯಿತು. ನಮಗೆ ನೀಡುತ್ತಿದ್ದ ಆಹಾರ ತುಂಬ ಕಳಪೆಯಾಗಿದ್ದು ನಾಯಿಗಳಿಗೆ ಹಾಕುವಂತಹುದಾಗಿರುತ್ತಿತ್ತು. ನಮ್ಮ ಉಡುಪುಗಳು ಹರಿದು ಚಿಂದಿಯಾಗಿರುತ್ತಿದ್ದವು. ತೇಪೆ ಹಾಕಿ ಧರಿಸುತ್ತಿದ್ದೆವು. ನಾನು ಒಂದು ವಸ್ತ್ರವನ್ನು ನನ್ನ ಸೊಂಟದ ಉಡುದಾರದಲ್ಲಿ ಸುತ್ತಲೂ ಸಿಕ್ಕಿಸಿಕೊಂಡು ಇರುವಂತಾಗಿತ್ತು. ಬಲವಂತವಾಗಿ ಅತಿರೇಕದಲ್ಲಿ ಅತೀ ಕಷ್ಟದ ಕೆಲಸಗಳನ್ನು ಮಾಡಿ ನಮ್ಮ ಕೈಗಳಲ್ಲಿ ಕಾಲುಗಳಲ್ಲಿ ಬೊಬ್ಬೆಗಳು ಬಂದಿದ್ದವು. ಪೌಷ್ಟಿಕಾಂಶವೇ ಇಲ್ಲದ ಆಹಾರವನ್ನು ತಿನ್ನುತ್ತಿದ್ದುದರಿಂದ ನಾವುಗಳು ತುಂಬ ಕೃಶವಾಗಿ, ಕಣ್ಣುಗಳು ಒಳಕ್ಕೆ ಹೋಗಿ ತುಂಬ ಬಲಹೀನವಾಗಿ ಬಡಕಲಾಗಿ ತಯಾರಾದೆವು. ನೀಲಮಣಿಗಳಿಂದ ಅಲಂಕೃತ ಬಂಗಾರದ ಬಿಲ್ಲೆಗಳನ್ನು ಧರಿಸುತ್ತಿದ್ದ ಕೇಶವು ಆರೈಕೆ ಇಲ್ಲದೆ ಉಂಡೆ ಕಟ್ಟಿ ತಲೆ ತುಂಬ ಹೇನುಗಳು ಬಂದವು. ಕರುಣೆಯ ಹೃದಯವನ್ನು ಹೊಂದಿದ್ದ ಜನರು, ನಮ್ಮ ಪೂರ್ವ ವೈಭವವನ್ನು ನೋಡಿದ್ದ ಜನರು ನಮ್ಮ ದಯಾನೀಯ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರಿಡುತ್ತಿದ್ದರು. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನವರ ಕ್ರೂರವಾದ ಮೋಸಭರಿತವಾದ ಕೆಲಸಗಳ ಬಗ್ಗೆ ಅಕ್ಕಪಕ್ಕದವರೆಲ್ಲ ತಿಳಿದವರೊಂದಿಗೆ ಮಾತನಾಡಿಕೊಳ್ಳುತ್ತಿದ್ದರು. ಆದರೂ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಸ್ವಲ್ಪವೂ ಲೆಕ್ಕಿಸುತ್ತಿರಲಿಲ್ಲ. ನಾನು ಮತ್ತು ನನ್ನ ತಂಗಿ ತುಂಬ ಕೃಶವಾಗಿ ಹೋಗಿದ್ದನ್ನು ನೋಡಿ ನಮ್ಮ ತಾಯಿಯವರು ಮನನೊಂದು ನಮ್ಮ ಚಿಕ್ಕಮ್ಮನ ಬಗ್ಗೆ ಅವಳು ಮನುಷ್ಯಳಲ್ಲ, ರಾಕ್ಷಸಿ ಎಂದು ಹೇಳುತ್ತಿದ್ದರು. ಅಷ್ಟೇ ಅಲ್ಲದೆ ನಮ್ಮ ಆಸ್ತಿ ಪಾಸ್ತಿಗಳನ್ನೆಲ್ಲ ಅವರಿಗೆ ಒಪ್ಪಿಸಿ ಅವರ ಮನೆಯ ಹೊಸಲಿನ ಮುಂದೆ ನಾಯಿಗಳಂತೆ ತಯಾರಾಗಿದ್ದೇವೆ ಎಂದು ಹೇಳುತ್ತಿದ್ದರು. ಅವರ ಮಾತು ನಮ್ಮ ವಿಷಯದಲ್ಲಿ ಪೂರ್ತಿಯಾಗಿ ಸತ್ಯವಾಗಿತ್ತು. ಇನ್ನು ನಮ್ಮ ತಂದೆಯವರು ಬದುಕಿದ್ದಾಗ ಅಲ್ಲಿದ್ದವರೆಲ್ಲ ನಾವು ಕೋಪವಾಗಿದ್ದೇವಾ ಅಥವಾ ಶಾಂತವಾಗಿದ್ದೇವಾ ಎಂಬುದನ್ನು ಗಮನಿಸಿ ಎಚ್ಚರಿಕೆಯಿಂದ ನಮ್ಮೊಂದಿಗೆ ವ್ಯವಹರಿಸುತ್ತಿದ್ದರು. ಆದರೆ ಈಗ ಅವರೆಲ್ಲರೂ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮನೊಂದಿಗೆ ಆ ರೀತಿಯಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಅಮ್ಮ ಹೇಳುತ್ತಿದ್ದಳು. ನಮ್ಮ ಬಗ್ಗೆ ಜನರು ಹಲವು ರೀತಿಯಲ್ಲಿ ಆಡಿಕೊಳ್ಳುತ್ತಿದ್ದರು, ನಗುತ್ತಿದ್ದರು. ಆ ರೀತಿಯಾಗಿ ನಮ್ಮ ಮನಸ್ಸು ಮತ್ತಷ್ಟು ನೋವಿನಿಂದ ತೊಳಲಾಡುತ್ತಿತ್ತು. ಜೇಸೆ ತಂದೆ ತಾಯಿಗಳು ನನಗೆ ಆಗಾಗ ಬಟ್ಟೆಗಳನ್ನು ಕೊಡುತ್ತಿದ್ದರು. ಅವರು ಆಸ್ತಿಗಳನ್ನು ಹೊಂದಿದ್ದಾಗ ಅವುಗಳನ್ನು ಜಾಗ್ರತೆಯಿಂದ ನೋಡಿಕೊಳ್ಳಿಲ್ಲವೆಂದರೆ ಅವು ಆಸ್ತಿಗಳಲ್ಲ, ಹುಲ್ಲಿನ ಮೇಲೆ ಮಂಜಿನ ಹನಿಯಂತೆ ಅವು ನಮ್ಮಲ್ಲಿ ಉಳಿಯುವುದಿಲ್ಲ. ನೀನು ಏನೂ ನೋವು ಪಡುವ ಅವಶ್ಯಕತೆ ಇಲ್ಲ. ನಿನ್ನ ತಾತ ಮತ್ತು ತಂದೆ ತಮ್ಮ ಸ್ವಯಂ ಕೃಷಿಯಿಂದಲೇ ಎಲ್ಲವನ್ನು ಸಂಪಾದಿಸಿದರು. ಅವರು ಇಲ್ಲಿಗೆ ಖಾಲಿ ಕೈಗಳಲ್ಲಿ ಬಂದರು, ಆದರೆ ತುಂಬ ಸಂಪಾದಿಸಿದರು. ನೀನೂ ಸಹ ಆಸ್ತಿಗಳನ್ನು ಸಂಪಾದಿಸಿ ಆನಂದ ಪಡುವ ದಿನ ಬರುತ್ತದೆ ಎಂದು ಧೈರ್ಯ ಹೇಳಿ ಸಮಾಧಾನ ಮಾಡುತ್ತಿದ್ದರು. ನನಗೆ 15 ವರ್ಷ ತುಂಬಿದಾಗ ಅಮ್ಮನಿಗೆ ಒಂದು ಚಿಕ್ಕ ಹೊಲ ಲಭಿಸಿತು. ಅದನ್ನು ನಮ್ಮ ಮಾವನವರು ಹದ ಮಾಡಿ ಬೆಳೆದು ಮಾರಾಟ ಮಾಡಿ ಕೆಂಪು ಬಾರ್ಲಿಯಿಂದ ಚಾಂಗ್ ಅನ್ನು ಕಾಯಿಸಿ ಸಿದ್ಧ ಮಾಡಿದರು ಮತ್ತು ಬಿಳಿ ಬಾರ್ಲಿಯಿಂದ ಹಿಟ್ಟನ್ನು ಸಿದ್ಧ ಮಾಡಿದರು. ಚಾಂಗ್ ಎಂದರೆ ಬಾರ್ಲಿಯನ್ನು ಕೊಳೆಯಿಸಿ ಅದನ್ನು ಕಾಯಿಸಿ ಪ್ರತಿ ಮನೆಯಲ್ಲೂ ಯಾವಾಗಲೂ ತಯಾರು ಮಾಡಿಕೊಳ್ಳುವ ಒಂದು ಪಾನೀಯವಾಗಿದೆ. ಚೈನಾದಲ್ಲಿ ಕೂಡ ಇಂತಹುದೇ ಪಾನೀಯವನ್ನು ತಯಾರು ಮಾಡುತ್ತಾರೆ. ಟಿಬೆಟ್ ಮತ್ತು ಚೈನಾದಲ್ಲಿ ಯಾರಾದರೂ ಅತಿಥಿಗಳು ಬಂದಾಗ ಈ ಪಾನೀಯವನ್ನು ಕೊಟ್ಟರೆ ಮಾತ್ರವೇ ಆತಿಥ್ಯ ಸರಿಯಾಗಿ ನಡೆದಿದೆ ಎಂದು ಭಾವಿಸಲ್ಪಡುತ್ತದೆ. ಆ ರೀತಿಯಾಗಿ ಕೂಡಿಟ್ಟು ಅಮ್ಮ ಅದರಿಂದ ಒಂದು ಭೋಜನ ಕೂಟವನ್ನು ಏರ್ಪಡಿಸಿದರು.
ಅಮ್ಮ ತಮ್ಮ ಆಸ್ತಿಗಳನ್ನು ಪುನಃ ಕೈವಶ ಮಾಡಿಕೊಳ್ಳುವುದಕ್ಕೆ ಭೋಜನಕೂಟವನ್ನು ಏರ್ಪಾಟು ಮಾಡಿದ್ದಾರೆ ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು. ನಾವು ನಮ್ಮ ದೊಡ್ಡ ಮನೆಯನ್ನು ಸ್ವಚ್ಛ ಮಾಡಿ ಅಲಂಕರಿಸಿ ಕಂಬಳಿಗಳನ್ನು ಹಾಸಿ ಸಿದ್ಧಪಡಿಸಿದೆವು. ಭೋಜನಕೂಟಕ್ಕಾಗಿ ಅನೇಕ ರೀತಿಯ ಆಹಾರ ಪದಾರ್ಥಗಳು ಮತ್ತು ಚಾಂಗ್ ಸಿದ್ಧವಾದವು. ಅಕ್ಕಪಕ್ಕದವರನ್ನು, ಮುಖ್ಯವಾಗಿ ನಮ್ಮ ತಂದೆಯವರ ಮರಣದ ಸಮಯದಲ್ಲಿ ಇದ್ದವರನ್ನು, ಚಿಕ್ಕಪ್ಪ ಚಿಕ್ಕಮ್ಮನವರನ್ನು ಆಹ್ವಾನಿಸಿದರು. ಭೋಜನಕೂಟ ಪ್ರಾರಂಭವಾಯಿತು. ಅವರವರ ಸ್ಥಿತಿವಂತಿಕೆ ಅನುಸಾರವಾಗಿ ನಮ್ಮೊಂದಿಗಿನ ಸಂಬಂಧಕ್ಕೆ ಸರಿಹೊಂದುವಂತೆ ಊಟವನ್ನು ಬಡಿಸಲಾಯಿತು. ಚಾಂಗನ್ನು ಲೋಟಗಳಿಗೆ ತುಂಬಿಸಲಾಯಿತು. ಈ ರೀತಿಯಾಗಿ ಭೋಜನ ಸಮಾರಂಭ ಚೆನ್ನಾಗಿ ಪ್ರಾರಂಭವಾಯಿತು. ಎಲ್ಲರೂ ಊಟ ಮಾಡುತ್ತಿದ್ದಾಗ ಅಮ್ಮ ಎದ್ದು ನಿಂತು ಹೀಗೆ ಹೇಳಿದಳು: ಇಲ್ಲಿಗೆ ಆಗಮಿಸುತ್ತಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳ ಅನುಮತಿಯೊಂದಿಗೆ ಈ ಭೋಜನಕೂಟವನ್ನು ಏರ್ಪಡಿಸಲು ಇರುವ ಕಾರಣವನ್ನು ಮತ್ತು ಪರಿಸ್ಥಿತಿಗಳನ್ನು ವಿವರಿಸುತ್ತೇನೆ. ಮಗನು ಜನಿಸಿದಾಗ ನಾಮಕರಣ ತಪ್ಪದು. ಹಾಗೇ ಚಾಂಗ್ನೊಂದಿಗೆ ಆತಿಥ್ಯದೊಂದಿಗೆ ಕೆಲವು ಮಾತುಗಳು. ಮರಣಿಸಿರುವ ನನ್ನ ಮಕ್ಕಳ ತಂದೆ ಮತ್ತು ನನ್ನ ಪತಿಯ ಅಂತ್ಯಕಾಲದ ಕೋರಿಕೆಗಳ ಬಗ್ಗೆ ತಮ್ಮಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೇನೆ. ಈ ವಿಷಯದ ಬಗ್ಗೆ ಇಲ್ಲಿರುವ ಎಲ್ಲ ಹಿರಿಯರಿಗೂ ಮತ್ತು ಈ ಮಕ್ಕಳ ಚಿಕ್ಕಪ್ಪ ಚಿಕ್ಕಮ್ಮನವರಿಗೂ ಪೂರ್ತಿಯಾಗಿ ತಿಳಿದಿದೆ. ಈ ಉಯಿಲನ್ನು ದಯವಿಟ್ಟು ಆಲಿಸಿ ಎಂದು ಹೇಳಿದಳು. ಎಲ್ಲರೂ ಊಟ ಮಾಡುತ್ತಿದ್ದಾಗ ಅಮ್ಮ ಎದ್ದು ನಿಂತು ಹೀಗೆ ಹೇಳಿದಳು: ಇಲ್ಲಿಗೆ ಆಗಮಿಸಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳ ಅನುಮತಿಯೊಂದಿಗೆ ಈ ಭೋಜನಕೂಟವನ್ನು ಏರ್ಪಡಿಸಲು ಇರುವ ಕಾರಣವನ್ನು ಮತ್ತು ಪರಿಸ್ಥಿತಿಗಳನ್ನು ವಿವರಿಸುತ್ತೇನೆ. ಮಗನು ಜನಿಸಿದಾಗ ನಾಮಕರಣ ತಪ್ಪದು. ಹಾಗೆ ಚಾಂಗ್ನೊಂದಿಗೆ ಆತಿಥ್ಯದೊಂದಿಗೆ ಕೆಲವು ಮಾತುಗಳು. ಮರಣಿಸಿರುವ ನನ್ನ ಮಕ್ಕಳ ತಂದೆ ಮತ್ತು ನನ್ನ ಪತಿಯ ಅಂತ್ಯಕಾಲದ ಕೋರಿಕೆಗಳ ಬಗ್ಗೆ ತಮ್ಮಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೇನೆ. ಈ ವಿಷಯದ ಬಗ್ಗೆ ಇಲ್ಲಿರುವ ಎಲ್ಲ ಹಿರಿಯರಿಗೂ ಮತ್ತು ಈ ಮಕ್ಕಳ ಚಿಕ್ಕಪ್ಪ ಚಿಕ್ಕಮ್ಮನವರಿಗೂ ಪೂರ್ತಿಯಾಗಿ ತಿಳಿದಿದೆ. ಈ ಉಯಿಲನ್ನು ದಯವಿಟ್ಟು ಆಲಿಸಿ ಎಂದು ಹೇಳಿದಳು. ಆಗ ಮಾವನವರು ಎಲ್ಲರಿಗೂ ಕೇಳಿಸುವ ಹಾಗೆ ಉಯಿಲನ್ನು ಗಟ್ಟಿಯಾಗಿ ಓದಿದರು. ನಂತರ ನಮ್ಮ ತಾಯಿಯವರು ಇಲ್ಲಿ ಇರುವ ಎಲ್ಲರಿಗೂ ನನ್ನ ಪತಿಯು ಮರಣದ ಸಮಯದಲ್ಲಿ ಏನು ಹೇಳಿದ್ದರು ಎಂಬುದು ತಿಳಿದಿದೆ. ಇಷ್ಟು ಕಾಲವು ನಮ್ಮನ್ನು ಸಂರಕ್ಷಿಸುತ್ತಿರುವ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಈಗ ನನ್ನ ಕುಮಾರನಿಗೆ ಯುಕ್ತ ವಯಸ್ಸು ಬಂದಿದೆ. ಅವನೇ ಎಲ್ಲವನ್ನೂ ನೋಡಿಕೊಂಡು ನಿಭಾಯಿಸಬಲ್ಲವನಾಗಿದ್ದಾನೆ. ಆದ್ದರಿಂದ ನಮ್ಮ ಆಸ್ತಿಗಳನ್ನು ನಮಗೆ ಕೊಡಿಸಿಕೊಡಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ ಮತ್ತು ನನ್ನ ಕುಮಾರನಿಗೆ ಜೇಸೆಯೊಂದಿಗೆ ವಿವಾಹ ಮಾಡಿಸಿ ಅವರಿಬ್ಬರನ್ನು ದಂಪತಿಗಳನ್ನಾಗಿ ಮಾಡಿ ನನ್ನ ಪತಿಯ ಕೋರಿಕೆಯನ್ನು ನೆರವೇರಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ ಎಂದರು. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನವರು ಬೇರೆ ಎಲ್ಲ ಸಂದರ್ಭಗಳಲ್ಲಿ ಎಷ್ಟೇ ಜಗಳ ಮಾಡಿಕೊಂಡರೂ ಕಿತ್ತಾಡಿದರೂ ಇಂಥ ಪರಿಸ್ಥಿತಿಗಳು ಬಂದಾಗ ಒಂದಾಗಿ ಬಿಡುತ್ತಿದ್ದರು. ನಮ್ಮ ತಂದೆಯವರ ಮರಣದ ನಂತರ ಆಗಲೂ ಹೀಗೆ ಇಬ್ಬರು ಒಂದಾಗಿ ನಮ್ಮ ಎಲ್ಲ ಆಸ್ತಿಗಳನ್ನು ಕಬಳಿಸಿದ್ದರು. ಅಮ್ಮ ಹೇಳಿದ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರೂ ಪುನಃ ಒಂದಾಗಿ ನಮ್ಮ ಅಮ್ಮನ ಮೇಲೆ ತೀವ್ರವಾಗಿ ಮಾತಿನ ಆಕ್ರಮಣ ಮಾಡಿದರು. ಏನು? ಯಾವ ಆಸ್ತಿಗಳ ಬಗ್ಗೆ ನೀನು ಮಾತನಾಡುತ್ತಿದ್ದೀಯಾ? ನಿನ್ನ ಪತಿ ಬದುಕಿದ್ದಾಗ ಈ ಮನೆ, ಹೊಲ, ಗದ್ದೆ, ಪಶುಗಳು, ಬಂಗಾರ, ಒಡವೆಗಳು, ದುಡ್ಡು, ಕಾಸು ಎಲ್ಲವನ್ನು ನಮ್ಮ ಬಳಿ ಸಾಲ ತೆಗೆದುಕೊಂಡಿದ್ದಾನೆ. ಆತನಿಗೆ ಯಾವಾಗಲಾದರೂ ಒಂದು ಚಿಕ್ಕಾಸು, ಒಂದು ಇಡೀ ಬಾರ್ಲಿ, ಒಂದು ಚೂರು ಬೆಣ್ಣೆ, ಒಂದು ತುಂಡು ಬಟ್ಟೆ, ಒಂದೇ ಒಂದು ಜಾನುವಾರು ಏನಾದರೂ ಇದ್ದೀತೆ? ನೀನು ಹೇಳುತ್ತಿರುವ ಉಯಿಲನ್ನು ಯಾರು ಬರೆದಿದ್ದಾರೆ? ನೀವು ಹಸಿವಿನಿಂದ ಸಾಯದಂತೆ ರಕ್ಷಿಸಿದ್ದಕ್ಕಾಗಿ ನಮಗೆ ನೀವು ಸದಾಕಾಲ ಋಣಿಯಾಗಿರಬೇಕು ಎಂದು ಚೀರಾಡಿದರು. ನಮ್ಮನ್ನು ನುಂಗಿ ಹಾಕುವಂತೆ ನೋಡುತ್ತಾ, ನೆಲವನ್ನು ಬೂಟುಕಾಲಿನಿಂದ ಹೊಡೆಯುತ್ತಾ, ನಿಜ ಹೇಳಬೇಕೆಂದರೆ ನೀವು ಈಗಿರುವ ಈ ಮನೆ ಸಹ ನಮ್ಮದೇ. ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಅನಾಥ ಪಿಂಡಗಳೇ,
ನಿಮ್ಮ ಮುಖವನ್ನು ಸಹ ನೋಡುವುದಿಲ್ಲ ಎಂದು ನಮ್ಮ 3 ಜನರ ಕೆನ್ನೆಗಳಿಗೆ ಬಾರಿಸಿದರು. ಆಗ ಅಮ್ಮ ಆಕಾಶದ ಕಡೆ ನೋಡುತ್ತಾ, ಓ ನನ್ನ ಮಕ್ಕಳ ತಂದೆಯೇ, ನೋಡು ಎಂಥ ದುರಾದೃಷ್ಟ ನಮ್ಮದು. ಸ್ವರ್ಗದಿಂದ ಎಲ್ಲವನ್ನೂ ಗಮನಿಸುತ್ತಿರುತ್ತೇನೆ ಎಂದು ಹೇಳಿದ್ದೆಯಲ್ಲವೇ? ನೀನು ಅಲ್ಲಿಂದ ನೋಡುತ್ತಿರುವುದು ನಿಜವಾದರೆ ಇದಕ್ಕಿಂತಲೂ ದಾರುಣವಾದ ದೃಶ್ಯ ಮತ್ತೊಂದು ನಿಮಗೆ ಸಿಗಲಾರದು ಎಂದು ಆಕ್ರಂದನ ಮಾಡುತ್ತಾ ಮೂರ್ಛೆ ಹೋದಳು. ನಾನು ಮತ್ತು ನನ್ನ ತಂಗಿ ಅಳುವುದನ್ನು ಬಿಟ್ಟು ಇನ್ನೇನನ್ನೂ ಮಾಡಲಾರದೆ ಹೋದೆವು. ಏಕೆಂದರೆ ನನ್ನ ಕುಟುಂಬದಲ್ಲಿ ನಾನೊಬ್ಬನೇ ಪುತ್ರನಿರುವುದು. ಚಿಕ್ಕಮ್ಮ ಚಿಕ್ಕಪ್ಪನ ಕುಟುಂಬದಲ್ಲಿ ಅನೇಕ ಜನ ಪುತ್ರರಿದ್ದರು. ಅವರದು ಬಹಳ ದೊಡ್ಡ ಬಳಗ. ಇದಕ್ಕೆ ತಕ್ಕಂತೆ ನಮ್ಮ ಮಾವಯ್ಯನವರು ಸಹ ಅವರ ಬಳಗವನ್ನು ನೋಡಿ ಹೋರಾಡುವುದಕ್ಕೆ ಹಿಂಜರಿದರು. ಈ ದೃಶ್ಯವನ್ನು ಕಂಡ ಕೆಲವರು, ಅಯ್ಯೋ ದುರಾದೃಷ್ಟ ವಿಧವೆಯೇ, ಅಯ್ಯೋ ದುರಾದೃಷ್ಟ ಅನಾಥರೇ ಎಂದು ಕಣ್ಣೀರನ್ನು ಸುರಿಸಿದರು. ಮತ್ತೆ ಕೆಲವರು ಬಿಕ್ಕಿ ಬಿಕ್ಕಿ ಅತ್ತರು. ಮತ್ತೆ ಕೆಲವರು ಮೌನವಾಗಿ ನೋಡುತ್ತಿದ್ದರು. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಷ್ಟಕ್ಕೆ ಬಿಡದೆ, ನಿಮ್ಮ ಬಳಿಯೇ ಸಾಕಷ್ಟು ಹಣವಿದೆ, ಹಾಗಿದ್ದರೂ ಸಹ ನಮ್ಮನ್ನು ಕೇಳುತ್ತಿದ್ದೀರಿ? ಇಂತಹ ದೊಡ್ಡ ಭೋಜನಕೂಟವನ್ನು ಏರ್ಪಡಿಸಬೇಕು ಎಂದರೆ ಎಷ್ಟೋ ಧನವಂತರಾಗಿದ್ದರೆ ಮಾತ್ರ ಸಾಧ್ಯ. ನಿಮ್ಮದು ನಮ್ಮ ಬಳಿ ಏನೂ ಇಲ್ಲ. ನಮ್ಮನ್ನು ಏನೂ ಕೇಳಬೇಡಿ. ನಿಮಗೆ ಇಷ್ಟ ಬಂದ ಹಾಗೆ ಕೈಲಾದ್ದು ಮಾಡಿಕೊಳ್ಳಿ. ನಿಮಗೆ ತುಂಬ ಶಕ್ತಿ ಇದ್ದರೆ ಬೇಕಾದ ಹಾಗೆ ಶಪಿಸಿಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಬೈದುಕೊಳ್ಳಿ. ಮತ್ತೊಮ್ಮೆ ನಮ್ಮ ಬಳಿ ಹೀಗೆ ಮಾತನಾಡಿದರೆ ಚೆನ್ನಾಗಿರುವುದಿಲ್ಲ ಎಂದು ಎಚ್ಚರಿಸುತ್ತಾ ಹೊರಟು ಹೋದರು. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನನ್ನು ಸಮರ್ಥಿಸುತ್ತಿದ್ದವರೂ ಅವರೊಂದಿಗೆ ಹೊರಟು ಹೋದರು. ಅಮ್ಮ ಅಳುತ್ತಿದ್ದರೆ ಅಮ್ಮನ ಕಡೆಯ ಬಂಧುಗಳು, ಜೇಸೆ ತಂದೆ ತಾಯಿಗಳು ಎಲ್ಲರೂ ಸಮಾಧಾನ ಪಡಿಸುತ್ತಾ ಇದ್ದು ಬಿಟ್ಟರು. ಅಳಬೇಡ, ಅಳುವುದರಿಂದ ಏನು ಪ್ರಯೋಜನವಿಲ್ಲ ಎಂದು ಪರಿಪರಿಯಾಗಿ ತಿಳುವಳಿಕೆ ಹೇಳುತ್ತಿದ್ದರು. ಭೋಜನ ಕೂಟಕ್ಕೆಂದು ತಯಾರಿಸಿದ ಚಾಂಗ್ ಸ್ವಲ್ಪ ಉಳಿದಿತ್ತು. ಎಲ್ಲರೂ ಅದನ್ನು ಸೇವಿಸುತ್ತಾ ಚರ್ಚಿಸುತ್ತಾ ಸಮಾಲೋಚನೆ ಮಾಡಿದರು. ಎಲ್ಲರೂ ಸೇರಿ ಚಂದ ವಸೂಲಿ ಮಾಡಿ ನನ್ನನ್ನು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಕಳುಹಿಸಬೇಕು ಎಂದು ಯೋಚಿಸಿದರು. ಮಾವನವರು ತೋಪಗಾನನ್ನು ಒಳ್ಳೆಯ ವಿದ್ಯಾಲಯಕ್ಕೆ ಕಳುಹಿಸಬೇಕು. ಇನ್ನು ಅವನ ಅಮ್ಮ ಮತ್ತು ತಂಗಿ ನಮ್ಮೊಂದಿಗೆ ಬಂದು ಇರುತ್ತಾ ನಮ್ಮ ಹೊಲದಲ್ಲಿ ವ್ಯವಸಾಯ ಮಾಡಿಕೊಳ್ಳಲಿ. ಹೀಗಾದರೂ ಅವರ ಚಿಕ್ಕಮ್ಮ ಚಿಕ್ಕಪ್ಪನಿಗೆ ನಾಚಿಕೆಯಾಗಲಿ ಎಂದು ಹೇಳಿದರು. ಆಗ ನನ್ನ ಅಮ್ಮ ಬಹಳ ದುಃಖದಿಂದ, ನಮ್ಮ ಆಸ್ತಿಗಳು ಇನ್ನೂ ನಮಗೆ ಸಿಗದು. ಇವನ ಚಿಕ್ಕಮ್ಮ ಚಿಕ್ಕಪ್ಪ ಸ್ವಲ್ಪವಾದರೂ ನಮ್ಮ ಆಸ್ತಿಗಳನ್ನು ಕೊಡುತ್ತಾರೆ ಎನ್ನುವ ಆಸೆ ಎಳ್ಳಷ್ಟೂ ಇಲ್ಲವಾಯಿತು. ಆದರೆ ಎಲ್ಲರಿಂದ ವಸೂಲಿ ಮಾಡಿ ಪಡೆದುಕೊಂಡ ಚಂದ ಹಣದಿಂದ ಮಕ್ಕಳನ್ನು ಬೆಳೆಸಿ ಪೋಷಿಸಿ ವಿದ್ಯಾಭ್ಯಾಸ ಮಾಡಿಸುವುದಕ್ಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಹೀಗಿದ್ದರೂ ನನ್ನ ಮಗನನ್ನು ವಿದ್ಯಾವಂತನನ್ನಾಗಿ ಮಾಡಲೇಬೇಕಾಗಿದೆ. ಹಾಗಾಗಿ ಈ ಸಹಾಯವನ್ನು ನಾನು ಸ್ವೀಕರಿಸುತ್ತಿದ್ದೇನೆ. ನಮ್ಮ ಎಲ್ಲ ಆಸ್ತಿ ಪಾಸ್ತಿಯನ್ನು ಕಬಳಿಸಿದ ಇವನ ಚಿಕ್ಕಪ್ಪ ಚಿಕ್ಕಮ್ಮನ ನಮ್ಮ ಅವನತಿಗಾಗಿ ಎದುರು ನೋಡುತ್ತಿರುತ್ತಾರೆ. ನಾವು ಯಾವುದೇ ರೀತಿಯಲ್ಲೂ ಏಳಿಗೆಯಾಗದಂತೆ ತುಳಿದು ಹಾಕಲು ಪ್ರಯತ್ನಿಸುತ್ತಿರುತ್ತಾರೆ. ಆದ್ದರಿಂದ ನಾವು ಇವರ ಮುಂದೆ ಛಲದಿಂದ ಬದುಕಿ ತೋರಿಸಬೇಕಾಗಿದೆ. ಹಾಗಾಗಿ ನಾವು ಇದೇ ಊರಿನಲ್ಲಿ ಇದೇ ಮನೆಯಲ್ಲಿ ಇದ್ದುಕೊಂಡು ನಮ್ಮ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಇರುತ್ತೇವೆ ಎಂದು ಹೇಳಿದಳು. ಅದರಂತೆಯೇ ನನ್ನನ್ನು ಆ ಪ್ರಾಂತ್ಯದಲ್ಲಿ ಬಹಳ ಪ್ರಖ್ಯಾತಿಯಾಗಿದ್ದ ಅರುಣಾ ಶಾಖೆಗೆ ಸೇರಿದ ಲುಗತ್ ಖಾನ್ ಲಾಮಾ ಬಳಿಗೆ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದರು. ಇದಕ್ಕಾಗಿ ನಮ್ಮ ಬಂಧುಗಳೆಲ್ಲರೂ ಸಹಾಯ ಮಾಡಿದರು. ಜೇಸೆ ತಂದೆ ತಾಯಿಗಳು ಬಹಳ ಕರುಣೆ ಉಳ್ಳವರಾಗಿದ್ದರು. ಅಡುಗೆ ಪದಾರ್ಥಗಳು, ಸಾಮಗ್ರಿ, ಹಣ ಎಲ್ಲವನ್ನು ಕೊಟ್ಟು ಸಹಾಯ ಮಾಡುತ್ತಿದ್ದರು. ಜೇಸೆ ನಾನು ವಿದ್ಯಾಭ್ಯಾಸ ಮಾಡುತ್ತಿದ್ದ ಸ್ಥಳಕ್ಕೆ ಬಂದು ನನ್ನನ್ನು ಸಮಾಧಾನ ಮಾಡುತ್ತಿದ್ದಳು. ಮಾವಯ್ಯನವರು ಅಮ್ಮನಿಗೆ ಮತ್ತು ತಂಗಿಗೆ ಬೇಕಾದ ಊಟ, ಬಟ್ಟೆ, ಉಣ್ಣೆ ನೀಡುತ್ತಿದ್ದರು. ಈ ರೀತಿಯಾಗಿ ಅವರು ಬಹಳ ಆಸರೆಯಾಗಿ ನಿಂತು ನಮ್ಮ ಸಂಪಾದನೆಯನ್ನು ಸ್ವಲ್ಪ ಉಳಿಸುವುದಕ್ಕೆ ಸಹಾಯ ಮಾಡುತ್ತಿದ್ದರು. ಪೇಟಾ ಸಹ ಅಲ್ಲಲ್ಲಿ ಕೆಲಸ ಮಾಡುತ್ತಾ ಸಹಾಯಕವಾಗಿ ಇರುತ್ತಿದ್ದಳು. ಇಷ್ಟಾದರೂ ನಮ್ಮ ದರಿದ್ರ ತೊಲಗಿರಲಿಲ್ಲ. ಅರೆ ಹೊಟ್ಟೆಗೆ ಮಾತ್ರವೇ ನಮಗೆ ಆಹಾರ ಇರುತ್ತಿತ್ತು. ಹರಿದ ಬಟ್ಟೆಗಳಲ್ಲೇ ಬದುಕು ನಡೆಯುತ್ತಿತ್ತು. ನನಗೆ ಬಹಳ ನೋವು ಉಂಟಾಗುತ್ತಿತ್ತು. ಕನಿಷ್ಠ ಸಂತೋಷ ಎನ್ನುವುದು ಸಹ ನನಗೆ ತಿಳಿದಿರಲಿಲ್ಲ.
ಈ ರೀತಿಯಾಗಿ ಪರಮ ಗುರುಗಳು ಮಿಲಾರೇಪ ವಿವರಿಸುತ್ತಾ ಇದ್ದಾಗ ಅಲ್ಲಿದ್ದವರೆಲ್ಲ ಕಣ್ಣುಗಳಲ್ಲಿ ನೀರು ಹರಿಯುತ್ತಾ ಹಾಗೆ ಬಹಳ ಸಮಯ ಮೌನವಾಗಿ ಇದ್ದು ಬಿಟ್ಟರು. ಇದು ಅತ್ಯಂತ ದುಃಖ ಎಂಬುದರ ಅನುಭವದ ರುಚಿ ನೋಡಿದ ಮಿಲಾರೇಪರ ಜೀವನದ ಭಾಗವಾಗಿದೆ.